ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತಿನ ವಿಷಯ ಏನಪ್ಪಾ ಅಂತ ಕೇಳಿದ್ರೆ, ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆ ಒಳಗೆ ಮತ್ತೆ ಜಾಬ್ ರಿಕ್ರೂಟ್ಮೆಂಟ್ ಮಾಡಿದರು. ಟೋಟಲ್ 1455 ಪೋಸ್ಟ್ ಇದಾವು. ಇದರಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 1382 ಪೋಸ್ಟ್ಗಳನ್ನು ಡಿವೈಡ್ ಮಾಡಿದರು. ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ 73 ಪೋಸ್ಟ್ಗಳನ್ನು ಡಿವೈಡ್ ಮಾಡಿದರು. ಇದ್ರ ಸ್ಯಾಲ್ರಿ ಬಂದ್ಬಿಟ್ಟು 37,500ರಿಂದ 76,100 ತನಕ ಸ್ಯಾಲ್ರಿ ಇರ್ತೈತಿ. ಮತ್ತು ಇದ್ರ ಎಜುಕೇಷನಲ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು PUC ಕಂಪ್ಲೀಟ್ ಆಗಿರಬೇಕು. PUC ಯಾರು ಕಂಪ್ಲೀಟ್ ಆಗಿರ್ತೈತಲ್ಲ, ಸೊ ಅವರಿಗೆ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಇರ್ತೈತಿ. ಹಾಗೆ ITI ಮತ್ತು ಡಿಪ್ಲೊಮಾ ಕೋರ್ಸ್ ಮಾಡಿದ್ರು ಕೂಡ ಇದು ಅವಕಾಶ ಐತಿ. ITI ಮತ್ತು ಡಿಪ್ಲೊಮಾನ ಇವಾಗ PUC ಅಂತ ಕನ್ಸಿಡರ್ ಮಾಡಿದರು. ಸೊ ಅವ್ರಿಗೂ ಕೂಡ ಇದು ಅವಕಾಶ ಇರ್ತೈತೆ ಅಂತ ಹೇಳಿದರು. ಹಾಗೆ ಮತ್ತು ಇದ್ರ ಏಜ್ ಲಿಮಿಟ್ ಬಂದ್ಬಿಟ್ಟು ಜನರಲ್ ಕ್ಯಾಂಡಿಡೇಟ್ಗಳಿಗೆ 18ರಿಂದ 33 ವರ್ಷ ಏಜ್ ಲಿಮಿಟ್ ಐತೆ. ಹಾಗೆ SC ST ಮತ್ತು ಕ್ಯಾಟಗರಿ 1, ಕ್ಯಾಟಗರಿ 2A, 2B, 3A, 3B ದವ್ರಿಗೆ 35 ವರ್ಷ ಏಜ್ ಲಿಮಿಟ್ ಐತಿ. ಹಾಗೂ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ಯಾರು ವಾಸ ಮಾಡ್ತಿರ್ತಾರಲ್ಲ, ಸೊ ಅವ್ರಿಗೆ 38 ವರ್ಷ ಏಜ್ ಲಿಮಿಟ್ ಐತಿ. ಹಾಗೆ ಮಾಜಿ ಸೈನಿಕರಿಗೆ 3 ವರ್ಷ ವಯೋಮಿತಿ ಸಡಿಲಿಕೆಯನ್ನು ಸಹಿತ ಕೊಟ್ಟಿದ್ದರು. ಮತ್ತು ಇದು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗೈತಪ್ಪ ಅಂತಂದ್ರೆ 13 ಜುಲೈ 2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟ್ ಬಂದುಬಿಟ್ಟು 10 ಆಗಸ್ಟ್ 2026 ಲಾಸ್ಟ್ ಡೇಟ್ ಐತಿ. ಇನ್ನು ಎಕ್ಸಾಮ್ ಇದು ಅಪ್ಲಿಕೇಶನ್ ಪೇಮೆಂಟು 11 ಆಗಸ್ಟ್ 2026 ಲಾಸ್ಟ್ ಡೇಟ್ ಕೊಟ್ಟಿದ್ದರು. ಮತ್ತು ಇದರ ಎಕ್ಸಾಮ್ ಎಷ್ಟೈತಪ್ಪ ಅಂತಂದ್ರೆ, ಸಾಮಾನ್ಯ ಮತ್ತು ಕ್ಯಾಟಗರಿ 2A, 2B, 3A, 3B ದವ್ರಿಗೆ 750 ರೂಪಾಯಿ ಎಕ್ಸಾಮ್ ಫೀ ಐತಿ. ಹಾಗೆ SC ST ಮತ್ತು ಕ್ಯಾಟಗರಿ 1 ಕ್ಯಾಂಡಿಡೇಟ್ಗಳಿಗೆ 500 ರೂಪಾಯಿ ಎಕ್ಸಾಮ್ ಫೀ ಐತಿ. ಮತ್ತು ಇದು ಎಕ್ಸಾಮ್ ಹೆಂಗೈತಪ್ಪ ಅಂತಂದ್ರೆ, ಇದ್ರ ಸಬ್ಜೆಕ್ಟ್ ಏನು ಬರ್ತಾವಪ್ಪ ಅಂತಂದ್ರೆ, ಸಾಮಾನ್ಯ ಅಧ್ಯಯನ ಮತ್ತು ಮಾನಸಿಕ ಸಾಮರ್ಥ್ಯ ಅಂದರೆ ಜನರಲ್ ನಾಲೆಜು ಮತ್ತು ಮೆಂಟಲ್ ಎಬಿಲಿಟಿ ಸಬ್ಜೆಕ್ಟ್ ಮಾತ್ರ, ಎರಡೇ ಸಬ್ಜೆಕ್ಟ್ ಮಾತ್ರ ಇರ್ತಾವೆ. 100 ಟೋಟಲ್ 100 ಕ್ವಶನ್ ಇರ್ತೈತಿ. 100 ಮಾರ್ಕ್ಸು, 1.5 ತಾಸು ಎಕ್ಸಾಮ್ ಇರ್ತೈತಿ. ಓಕೆ, ಇದು ಎಕ್ಸಾಮ್ ಯಾವಾಗ ಐತೆ ಅಂತಂದ್ರೆ 20 ಸೆಪ್ಟೆಂಬರ್ 2026 ಎಕ್ಸಾಮ್ ಐತಿ. ಬೆಳಗ್ಗೆ 10 ಮಧ್ಯಾಹ್ನ 12 ಗಂಟೆ ತನಕ ಇದು ಎಕ್ಸಾಮ್ ಇರ್ತೈತಿ. ಇದಕ್ಕೆ ಋಣಾತ್ಮಕ ಮೌಲ್ಯಮಾಪನ ಕೂಡ ಇರ್ತೈತಿ. ಪ್ರತಿ ತಪ್ಪು ಉತ್ತರಕ್ಕೆ 4ನೇ 1ರಷ್ಟು ನಿಮ್ದು ಮಾರ್ಕ್ಸ್ ಕಟ್ ಮಾಡ್ತಾರೋ. ಮತ್ತು ಲಿಖಿತ ಪರೀಕ್ಷೆಯಲ್ಲಿ 1:5 ಅನುಪಾತದಲ್ಲಿ ಅರ್ಹಗೊಂಡ ಅಭ್ಯರ್ಥಿಗಳಿಗೆ ದೇಹದಾರ್ಢ್ಯ ಪರೀಕ್ಷೆ ಇರ್ತದೆ. ಮತ್ತು ಇದು ಅಂದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಐತಿ. ಫಿಸಿಕಲ್ ಟೆಸ್ಟ್ ಹೆಂಗಿಪ್ಪ ಅಂತಂದ್ರೆ, ಹೈಟು 168 ಸೆಂಟಿಮೀಟರ್ ಹೈಟ್ ಇರಬೇಕು. ಹಾಗೆ ಚೆಸ್ಟು 86 ಸೆಂಟಿಮೀಟರ್ ಇರಬೇಕು. ಮಹಿಳಾ ಅಭ್ಯರ್ಥಿಗಳಿಗೆ 158 ಸೆಂಟಿಮೀಟರ್ ಹೈಟ್ ಇರಬೇಕು. ಕನಿಷ್ಠ kg 45 kg ಇರಬೇಕು. ಇನ್ನು ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇರುವಂಥ ಜನರಿಗೆ 155 ಸೆಂಟಿಮೀಟರ್ ಹೈಟ್ ಇರಬೇಕು. ಹಾಗೆ ಅವ್ರ ಚೆಸ್ಟು 75 ಸೆಂಟಿಮೀಟರ್ ಇದ್ದರೆ ಓಕೆ. ಮತ್ತು ಎಕ್ಸ್ಪಾಂಡ್ ಮಾಡಿದರೆ 5 ಸೆಂಟಿಮೀಟರ್ ಅವ್ರದ್ದು ಎದೆ ನಿಮ್ಮದು ಹಿಂಗೆ ಹಿಗ್ಬೇಕು. ಓಕೆ, ಇನ್ನು ದೈಹಿಕ ಸಹಿಷ್ಣುತೆ ಪರೀಕ್ಷೆ ಮತ್ತೇನು, ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟರ್ ಓಟನ 6 ನಿಮಿಷ 30 ಸೆಕೆಂಡ್ಗಳಲ್ಲಿ ಕಂಪ್ಲೀಟ್ ಮಾಡಬೇಕು. ಹಾಗೆ ಉದ್ದ ಜಿಗಿತ 3.80 ಮೀಟರ್ ಹೈಟ್ ಜಿಗಿಬೇಕು, ಉದ್ದ ಜಿಗಿಬೇಕು. ಎತ್ತರ ಜಿಗಿತ 1.20 ಮೀಟರ್ ಎತ್ತರ ಜಿಗಿಬೇಕು. ಇನ್ನು ಗುಂಡು ಎಸೆತ 7.26 ಕಿಲೋ ಇರ್ತೈತೆ. 7 ಕಿಲೋ 260 ಗ್ರಾಮ್ ಇರ್ತೈತಿ. ಸೊ ಅದನ್ನು ನೀವು 5.60 ಮೀಟರ್ ಮುಂದೆ ಹೋಗಿಬೇಕು, ಜೋರ ಹೋಗಿಬೇಕು. ನಿಮಗೆ ಇದು 3 ಅವಕಾಶಗಳು ಮಾತ್ರ ಇರುತ್ತೆ. ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಏನೈತಪ್ಪ ಅಂತಂದ್ರೆ 400 ಮೀಟರ್ ಓಟ ಇರ್ತೈತಿ. ಅದನ್ನು 1 ನಿಮಿಷ 30 ಸೆಕೆಂಡ್ ಒಳಗೆ ನೀವು ಕಂಪ್ಲೀಟ್ ಮಾಡಬೇಕು. ಉದ್ದ ಜಿಗಿತ ಏನೈತಿ ಅದನ್ನು 2.50 ಮೀಟರ್ಗಿಂತ ಕಡಿಮೆ ಇಲ್ಲಂತೆ ಮುಂದೆ ಉದ್ದ ಜಿಗಿಬೇಕು. ಎತ್ತರ ಜಿಗಿತ ಏನೈತಿ 0.90 ಮೀಟರ್ಗಿಂತ ಹೈಟ್ ಜಿಗಿಬೇಕು. ಇನ್ನು ಗುಂಡು ಎಸೆತ 4 kg ಇರುತ್ತೆ. 4 kg ಅದನ್ನು ನೀವು 3.75 ಮೀಟರ್ ಉದ್ದ ಒಗೆಯಬೇಕು. ಇದು ಟೋಟಲ್ 3 ಅವಕಾಶಗಳು ಮಾತ್ರ ಇರ್ತವೆ. ಇದೆಲ್ಲ ಆದಮೇಲೆ ನಿಮಗೆ ವೈದ್ಯಕೀಯ ಪರೀಕ್ಷೆ ಇರುತ್ತೆ, ಮೆಡಿಕಲ್ ಟೆಸ್ಟ್ ಇರುತ್ತೆ. ಮೆಡಿಕಲ್ ಟೆಸ್ಟ್ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಮೇಲೆ ನಿಮ್ಮದು ಸೆಲೆಕ್ಷನ್ ಆಗುತ್ತೆ. ಓಕೆ, ಇದೇ ಥರ 3 ಜಾಬ್ ರಿಲೇಟೆಡ್ ವೀಡಿಯೋಸ್ಗಾಗಿ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಇದೇ ಥರ ಜಾಬ್ ರಿಲೇಟೆಡ್ ವೀಡಿಯೋಸ್ಗಾಗಿ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.